ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಡ್ರಿಂಕ್ ನೆಲ್ಲಿಕಾಯಿ ಜ್ಯೂಸ್. ಎರಡು ನೆಲ್ಲಿಕಾಯಿ ಕ್ಯೂಬ್ಸಲ್ಲಿ ಬಿಸಿನೀರು ಹಾಕಿ ಕುಡಿತಾ ಇದ್ದೀನಿ. ನೆನ್ನೆನೇ 2 ನೆಲ್ಲಿಕಾಯಿಗೆ 1 ಇಂಚ್ ಅಲ್ಲ, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕ್ಯೂಬ್ಸ್ ಥರ ಎತ್ತಿಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರಷ್ ಮಾಡಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಗೆ ಇವತ್ತು ಬೆಳಗಿನ ಟಿಫನ್ ಹೀರೆಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ, ಹಾಗೆ ಸೌತೆಕಾಯಿ, ಸ್ವಲ್ಪ ಪುಡಿ. ಟಿಫನ್ ಎಲ್ಲ ಆದಮೇಲೆ ಮನೇಲಿ ಬೆಣ್ಣೆ ಮಾಡ್ತಿದ್ದೀನಲ್ವ, ಬೆಣ್ಣೆ ಕಾಯಿಸ್ಬೇಕಾಗಿತ್ತು. ಹಾಗೆ ಬೆಣ್ಣೆನ ತಕ್ಕೋತಿದ್ದೀನಿ. ಫಿಫ್ಟೀನ್ ಡೇಸ್ಗೊಂದ್ಸಲ ಬೆಣ್ಣೆನ ಕಾಯಿಸ್ತೀನಿ ಮನೇಲೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನಮಗೆ ಮನೇಲೇ ತಯಾರಿಸಿರೋ ಬೆಣ್ಣೆಯಲ್ಲಿ ತುಪ್ಪ ಮಾಡಿ ತಿನ್ನಿಸ್ತಾಯಿದ್ರು. ಇವಾಗ ನಾವು ನಮ್ಮ ಮಕ್ಕಳಿಗೆ ಮನೇಲೇ ತಯಾರಿಸಿ ಮಕ್ಕಳಿಗೆ ಬೆಣ್ಣೆ ಅಥವಾ ತುಪ್ಪನ ತಿನ್ನಿಸ್ತೀವಿ. ನೋಡಿ, 2 ಸರಿ ಕ್ಲೀನಾಗಿ ತೊಳೆದಿದ್ದೀನಿ. ಕಾಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ, ಎಷ್ಟು ಘಮ ಇದೆ, ತುಂಬ ಚೆನ್ನಾಗಿದೆ. 15 ಡೇಸ್ಗೊಂದ್ಸರಿ ಕಾಯಿಸ್ತೀನಿ, ಖಾಲಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ಫ್ಲೇವರ್ ಎಷ್ಟು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಆರಲಿ, ಆಮೇಲೆ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ನಂತರ ಮೊನ್ನೆ ನರ್ಸರಿಗೆ ಹೋದಾಗ ನನಗೆ ರೋಸ್ಮೆರಿ ಪ್ಲ್ಯಾಂಟ್ ಸಿಕ್ತು, ತಂದು ಬೆಳೆಸ್ತಾ ಇದ್ದೀನಿ. ನೋಡೋಣ, ಚೆನ್ನಾಗಿ ಬಂದಿದೆ. 1 ವೀಕಿಂದ ಹೇರ್ ಅಪ್ಲೈ ಕೂಡ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ರಿಸಲ್ಟ್ ಅಂತ. ಯಾವುದೇ ಆಗಲಿ ಒಂದು 6 ಮಂತ್ಸ್ ಯೂಸ್ ಮಾಡಿದ ನಂತರ ಅದ್ರ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ನೋಡೋಣ. ಹಾಗೆ ಪಾಟಲ್ಲೇ ಒಂದು ಟೊಮೆಟೊ ಗಿಡ ಹಾಕಿದ್ದೀನಿ, ಅದು ಕೂಡ ಹೂ ಬಿಟ್ಟಿದೆ. ಮೊನ್ನೆ ಡ್ರ್ಯಾಗನ್ ಫ್ರೂಟ್ ಬೀಜಗಳನ್ನು ಹಾಕಿದ್ದೆ, ಅದು ಕೂಡ ಮೊಳಕೆ ಬಂದಿದೆ. ಇದನ್ನು ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿಯಾಗುತ್ತೆ. ನೋಡೋಣ ಹೇಗೆ ಬರುತ್ತೆ, ಹೇಗೆ ಬೆಳೆಯುತ್ತೆ ಅಂತ. ಹಾಗೆ ರೋಸಸ್ ಸೂಪರ್ ಕಲರ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ತುಪ್ಪ ಎಲ್ಲ ಆರಿದೆ. ಈಗ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸ್ವಲ್ಪ ಹೇರಿಗೆ ರೋಸ್ಮೇರಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ. ಆಗಲೇ 1 ವೀಕ್ ಮುಂಚೆನೇ ನಾನು ರೋಸ್ಮೇರಿ ಟ್ರೀ ಪ್ಲ್ಯಾಂಟಿಂದ ಆಯಿಲ್ನ ಮಾಡಿಟ್ಟು ಹಚ್ಕೋತಾ ಇದ್ದೀವಿ ಮನೇಲಿ ಎಲ್ಲರೂ.
ಇಷ್ಟೇ ಉಳಿದಿದೆ. ನೋಡೋಣ ನೆಕ್ಸ್ಟ್ ಅದು ಮಾಡೋ ವಿಡಿಯೋ ಕೂಡ ತೋರಿಸ್ತೀನಿ. ಈ ರೋಸ್ಮೆರಿ ಲೀಫಿಂದ ಎಷ್ಟು ಸ್ಮೆಲ್ ಇದೆ ಗೊತ್ತಾ, ಎಷ್ಟು ಪರಿಮಳ ಇದೆ ಅಂದರೆ ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಹೇರಂತೂ ಸ್ನಾನ ಮಾಡಿದ್ಮೇಲೆ ಸಿಲ್ಕಿಯಾಗಿ ಕಾಣಿಸುತ್ತೆ. ಫುಲ್ ಎಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ನಾನಿವಾಗ ಒಂದು 2 ಮಂತ್ಸ್ ಆಯಿತು ಮನೇಲಿರೋ ಗಿಡಗಳಿಗೆಲ್ಲ ಅಕ್ಕಿ ತೊಳೆದಿರೋ ನೀರನ್ನೇ ಬಳಸ್ತಾ ಇದ್ದೀನಿ. ಅದರಿಂದ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ಎಷ್ಟು ಹೆಲ್ದಿಯಾಗಿದೆ ಗಿಡಗಳು ಅಂದರೆ ಸೂಪರಾಗಿದೆ. 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಅಕ್ಕಿ ತೊಳೆದಿರೋ ನೀರಿಂದ ಹಾಕಿ ತುಂಬ ಚೆನ್ನಾಗಿ ಬೆಳೀತಿದೆ. ಇವತ್ತಿನ ಪೂಜೆ ಸ್ಮಾಲ್ ವಿಡಿಯೋ, ಇವತ್ತಿನ ಡೇ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.